ಮೂಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ ಅನ್ನುವಂತಹ ಮಾಹಿತಿ 50-50 ರೇಷಿಯೋದಲ್ಲಿ ಯಾರೆಲ್ಲ ಈ ಸೈಟ್ಗಳನ್ನ ಪಡೆದಿದ್ರು ಆ ಸೈಟ್ ಪಡೆದವರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. 40 ಮಂದಿಗೆ ಲೋಕಾಯುಕ್ತ ಉದೇಶ್ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ. ಈ ನಟೇಶ್ ಇದ್ದಂತ ಅವಧಿಯಲ್ಲಿ ವಿತರಣೆ ಆಗಿರುವಂತಹ ಸೈಟ್ಗಳ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹಾಗಾಗಿ ನೋಟಿಸ್ ಕೊಟ್ಟಿರೋದು. ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕ ನೋಟಿಸ್ ಕೊಟ್ಟಿದೆ. ಮಾಜಿ ಮೂಡಾ ಆಯುಕ್ತ ನಟೇಶ್ ವಿತರಿಸಿದ್ದಂತಹ ಸೈಟ್ಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಲೇಔಟ್ ಮಾಲೀಕರು, ಜೊತೆಗೆ ಡೆವಲಪರ್ಗಳು ಸೇರಿ ಹಲವರಿಗೆ ಈಗ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿದೆ. 50-50 ರೇಷಿಯೋದಲ್ಲಿ 1055 ಸೈಟ್ ಕೊಟ್ಟಿದ್ರು. ಅದರ ಬಗ್ಗೆ ಈಗಾಗಲೇ ಮಾಹಿತಿ ಸಂಗ್ರಹ ಮಾಡಿಕೊಂಡಿದ್ದಾರೆ ಲೋಕಾಯುಕ್ತರು, ಲೋಕಾಯುಕ್ತ ಅಧಿಕಾರಿಗಳು. ಜೊತೆಗೆ ವಿಚಾರಣೆಯನ್ನ ನಡೆಸುವಂತಹ ನಿಟ್ಟಿನಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಮೂಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ ಅನ್ನುವಂತಹ ಮಾಹಿತಿ 50-50 ರೇಷಿಯೋದಲ್ಲಿ ಯಾರೆಲ್ಲ ಈ ಸೈಟ್ಗಳನ್ನ ಪಡೆದಿದ್ರು ಆ ಸೈಟ್ ಪಡೆದವರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. 40 ಮಂದಿಗೆ ಲೋಕಾಯುಕ್ತ ಉದೇಶ್ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ. ಈ ನಟೇಶ್ ಇದ್ದಂತ ಅವಧಿಯಲ್ಲಿ ವಿತರಣೆ ಆಗಿರುವಂತಹ ಸೈಟ್ಗಳ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹಾಗಾಗಿ ನೋಟಿಸ್ ಕೊಟ್ಟಿರೋದು. ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕ ನೋಟಿಸ್ ಕೊಟ್ಟಿದೆ. ಮಾಜಿ ಮೂಡಾ ಆಯುಕ್ತ ನಟೇಶ್ ವಿತರಿಸಿದ್ದಂತಹ ಸೈಟ್ಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಲೇಔಟ್ ಮಾಲೀಕರು, ಜೊತೆಗೆ ಡೆವಲಪರ್ಗಳು ಸೇರಿ ಹಲವರಿಗೆ ಈಗ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿದೆ. 50-50 ರೇಷಿಯೋದಲ್ಲಿ 1055 ಸೈಟ್ ಕೊಟ್ಟಿದ್ರು. ಅದರ ಬಗ್ಗೆ ಈಗಾಗಲೇ ಮಾಹಿತಿ ಸಂಗ್ರಹ ಮಾಡಿಕೊಂಡಿದ್ದಾರೆ ಲೋಕಾಯುಕ್ತರು, ಲೋಕಾಯುಕ್ತ ಅಧಿಕಾರಿಗಳು. ಜೊತೆಗೆ ವಿಚಾರಣೆಯನ್ನ ನಡೆಸುವಂತಹ ನಿಟ್ಟಿನಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಮೂಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ ಅನ್ನುವಂತಹ ಮಾಹಿತಿ 50-50 ರೇಷಿಯೋದಲ್ಲಿ ಯಾರೆಲ್ಲ ಈ ಸೈಟ್ಗಳನ್ನ ಪಡೆದಿದ್ರು ಆ ಸೈಟ್ ಪಡೆದವರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. 40 ಮಂದಿಗೆ ಲೋಕಾಯುಕ್ತ ಉದೇಶ್ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ. ಈ ನಟೇಶ್ ಇದ್ದಂತ ಅವಧಿಯಲ್ಲಿ ವಿತರಣೆ ಆಗಿರುವಂತಹ ಸೈಟ್ಗಳ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹಾಗಾಗಿ ನೋಟಿಸ್ ಕೊಟ್ಟಿರೋದು. ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕ ನೋಟಿಸ್ ಕೊಟ್ಟಿದೆ. ಮಾಜಿ ಮೂಡಾ ಆಯುಕ್ತ ನಟೇಶ್ ವಿತರಿಸಿದ್ದಂತಹ ಸೈಟ್ಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಲೇಔಟ್ ಮಾಲೀಕರು, ಜೊತೆಗೆ ಡೆವಲಪರ್ಗಳು ಸೇರಿ ಹಲವರಿಗೆ ಈಗ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿದೆ. 50-50 ರೇಷಿಯೋದಲ್ಲಿ 1055 ಸೈಟ್ ಕೊಟ್ಟಿದ್ರು. ಅದರ ಬಗ್ಗೆ ಈಗಾಗಲೇ ಮಾಹಿತಿ ಸಂಗ್ರಹ ಮಾಡಿಕೊಂಡಿದ್ದಾರೆ ಲೋಕಾಯುಕ್ತರು, ಲೋಕಾಯುಕ್ತ ಅಧಿಕಾರಿಗಳು. ಜೊತೆಗೆ ವಿಚಾರಣೆಯನ್ನ ನಡೆಸುವಂತಹ ನಿಟ್ಟಿನಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಮೂಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ ಅನ್ನುವಂತಹ ಮಾಹಿತಿ 50-50 ರೇಷಿಯೋದಲ್ಲಿ ಯಾರೆಲ್ಲ ಈ ಸೈಟ್ಗಳನ್ನ ಪಡೆದಿದ್ರು ಆ ಸೈಟ್ ಪಡೆದವರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. 40 ಮಂದಿಗೆ ಲೋಕಾಯುಕ್ತ ಉದೇಶ್ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ. ಈ ನಟೇಶ್ ಇದ್ದಂತ ಅವಧಿಯಲ್ಲಿ ವಿತರಣೆ ಆಗಿರುವಂತಹ ಸೈಟ್ಗಳ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹಾಗಾಗಿ ನೋಟಿಸ್ ಕೊಟ್ಟಿರೋದು. ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕ ನೋಟಿಸ್ ಕೊಟ್ಟಿದೆ. ಮಾಜಿ ಮೂಡಾ ಆಯುಕ್ತ ನಟೇಶ್ ವಿತರಿಸಿದ್ದಂತಹ ಸೈಟ್ಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಲೇಔಟ್ ಮಾಲೀಕರು, ಜೊತೆಗೆ ಡೆವಲಪರ್ಗಳು ಸೇರಿ ಹಲವರಿಗೆ ಈಗ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿದೆ. 50-50 ರೇಷಿಯೋದಲ್ಲಿ 1055 ಸೈಟ್ ಕೊಟ್ಟಿದ್ರು. ಅದರ ಬಗ್ಗೆ ಈಗಾಗಲೇ ಮಾಹಿತಿ ಸಂಗ್ರಹ ಮಾಡಿಕೊಂಡಿದ್ದಾರೆ ಲೋಕಾಯುಕ್ತರು, ಲೋಕಾಯುಕ್ತ ಅಧಿಕಾರಿಗಳು. ಜೊತೆಗೆ ವಿಚಾರಣೆಯನ್ನ ನಡೆಸುವಂತಹ ನಿಟ್ಟಿನಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಮೂಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ ಅನ್ನುವಂತಹ ಮಾಹಿತಿ 50-50 ರೇಷಿಯೋದಲ್ಲಿ ಯಾರೆಲ್ಲ ಈ ಸೈಟ್ಗಳನ್ನ ಪಡೆದಿದ್ರು ಆ ಸೈಟ್ ಪಡೆದವರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. 40 ಮಂದಿಗೆ ಲೋಕಾಯುಕ್ತ ಉದೇಶ್ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ. ಈ ನಟೇಶ್ ಇದ್ದಂತ ಅವಧಿಯಲ್ಲಿ ವಿತರಣೆ ಆಗಿರುವಂತಹ ಸೈಟ್ಗಳ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹಾಗಾಗಿ ನೋಟಿಸ್ ಕೊಟ್ಟಿರೋದು.
ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕ ನೋಟಿಸ್ ಕೊಟ್ಟಿದೆ. ಮಾಜಿಮುಡ ಆಯುಕ್ತ ನಟೇಶ್ ವಿತರಿಸಿದ್ದಂತಹ ಸೈಟ್ಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಲೇಔಟ್ ಮಾಲೀಕರು, ಜೊತೆಗೆ ಡೆವಲಪರ್ಗಳು ಸೇರಿ ಹಲವರಿಗೆ ಈಗ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿದೆ. 50-50 ರೇಷಿಯೋದಲ್ಲಿ 1055 ಸೈಟ್ ಕೊಟ್ಟಿದ್ರು. ಅದರ ಬಗ್ಗೆ ಈಗಾಗಲೇ ಮಾಹಿತಿ ಸಂಗ್ರಹ ಮಾಡಿಕೊಂಡಿದ್ದಾರೆ ಲೋಕಾಯುಕ್ತರು, ಲೋಕಾಯುಕ್ತ ಅಧಿಕಾರಿಗಳು. ಜೊತೆಗೆ ವಿಚಾರಣೆಯನ್ನ ನಡೆಸುವಂತಹ ನಿಟ್ಟಿನಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಮೂಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ ಅನ್ನುವಂತಹ ಮಾಹಿತಿ. 50-50 ರೇಷಿಯೋದಲ್ಲಿ ಯಾರೆಲ್ಲ ಈ ಸೈಟ್ಗಳನ್ನ ಪಡೆದಿದ್ರು ಆ ಸೈಟ್ ಪಡೆದವರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. 40 ಮಂದಿಗೆ ಲೋಕಾಯುಕ್ತ ಉದೇಶ್ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ. ಈ ನಟೇಶ್ ಇದ್ದಂತಹ ಅವಧಿಯಲ್ಲಿ ವಿತರಣೆ ಆಗಿರುವಂತಹ ಸೈಟ್ಗಳ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹಾಗಾಗಿ ನೋಟಿಸ್ ಕೊಟ್ಟಿರೋದು. ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕ ನೋಟಿಸ್ ಕೊಟ್ಟಿದೆ. ಮಾಜಿಮುಡ ಆಯುಕ್ತ ನಟೇಶ್ ವಿತರಿಸಿದ್ದಂತಹ ಸೈಟ್ಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಲೇಔಟ್ ಮಾಲೀಕರು, ಜೊತೆಗೆ ಡೆವಲಪರ್ಗಳು ಸೇರಿ ಹಲವರಿಗೆ ಈಗ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿದೆ. 50-50 ರೇಷಿಯೋದಲ್ಲಿ 1055 ಸೈಟ್ ಕೊಟ್ಟಿದ್ರು. ಅದರ ಬಗ್ಗೆ ಈಗಾಗಲೇ ಮಾಹಿತಿ ಸಂಗ್ರಹ ಮಾಡಿಕೊಂಡಿದ್ದಾರೆ ಲೋಕಾಯುಕ್ತರು, ಲೋಕಾಯುಕ್ತ ಅಧಿಕಾರಿಗಳು. ಜೊತೆಗೆ ವಿಚಾರಣೆಯನ್ನ ನಡೆಸುವಂತಹ ನಿಟ್ಟಿನಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಮೂಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ ಅನ್ನುವಂತಹ ಮಾಹಿತಿ. 50-50 ರೇಷಿಯೋದಲ್ಲಿ ಯಾರೆಲ್ಲ ಈ ಸೈಟ್ಗಳನ್ನ ಪಡೆದಿದ್ರು ಆ ಸೈಟ್ ಪಡೆದವರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. 40 ಮಂದಿಗೆ ಲೋಕಾಯುಕ್ತ ಉದೇಶ್ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ. ಈ ನಟೇಶ್ ಇದ್ದಂತಹ ಅವಧಿಯಲ್ಲಿ ವಿತರಣೆ ಆಗಿರುವಂತಹ ಸೈಟ್ಗಳ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹಾಗಾಗಿ ನೋಟಿಸ್ ಕೊಟ್ಟಿರೋದು. ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕ ನೋಟಿಸ್ ಕೊಟ್ಟಿದೆ. ಮಾಜಿಮುಡ ಆಯುಕ್ತ ನಟೇಶ್ ವಿತರಿಸಿದ್ದಂತಹ ಸೈಟ್ಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಲೇಔಟ್ ಮಾಲೀಕರು, ಜೊತೆಗೆ ಡೆವಲಪರ್ಗಳು ಸೇರಿ ಹಲವರಿಗೆ ಈಗ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿದೆ. 50-50 ರೇಷಿಯೋದಲ್ಲಿ 1055 ಸೈಟ್ ಕೊಟ್ಟಿದ್ರು. ಅದರ ಬಗ್ಗೆ ಈಗಾಗಲೇ ಮಾಹಿತಿ ಸಂಗ್ರಹ ಮಾಡಿಕೊಂಡಿದ್ದಾರೆ ಲೋಕಾಯುಕ್ತರು, ಲೋಕಾಯುಕ್ತ ಅಧಿಕಾರಿಗಳು. ಜೊತೆಗೆ ವಿಚಾರಣೆಯನ್ನ ನಡೆಸುವಂತಹ ನಿಟ್ಟಿನಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಮೂಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ ಅನ್ನುವಂತಹ ಮಾಹಿತಿ. 50-50 ರೇಷಿಯೋದಲ್ಲಿ ಯಾರೆಲ್ಲ ಈ ಸೈಟ್ಗಳನ್ನ ಪಡೆದಿದ್ರು ಆ ಸೈಟ್ ಪಡೆದವರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. 40 ಮಂದಿಗೆ ಲೋಕಾಯುಕ್ತ ಉದೇಶ್ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ. ಈ ನಟೇಶ್ ಇದ್ದಂತಹ ಅವಧಿಯಲ್ಲಿ ವಿತರಣೆ ಆಗಿರುವಂತಹ ಸೈಟ್ಗಳ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹಾಗಾಗಿ ನೋಟಿಸ್ ಕೊಟ್ಟಿರೋದು. ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕ ನೋಟಿಸ್ ಕೊಟ್ಟಿದೆ. ಮಾಜಿಮುಡ ಆಯುಕ್ತ ನಟೇಶ್ ವಿತರಿಸಿದ್ದಂತಹ ಸೈಟ್ಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಲೇಔಟ್ ಮಾಲೀಕರು, ಜೊತೆಗೆ ಡೆವಲಪರ್ಗಳು ಸೇರಿ ಹಲವರಿಗೆ ಈಗ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿದೆ. 50-50 ರೇಷಿಯೋದಲ್ಲಿ 1055 ಸೈಟ್ ಕೊಟ್ಟಿದ್ರು. ಅದರ ಬಗ್ಗೆ ಈಗಾಗಲೇ ಮಾಹಿತಿ ಸಂಗ್ರಹ ಮಾಡಿಕೊಂಡಿದ್ದಾರೆ ಲೋಕಾಯುಕ್ತರು, ಲೋಕಾಯುಕ್ತ ಅಧಿಕಾರಿಗಳು. ಜೊತೆಗೆ ವಿಚಾರಣೆಯನ್ನ ನಡೆಸುವಂತಹ ನಿಟ್ಟಿನಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ.